ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ 7ನೇ ಅಧ್ಯಾಯ ಕಾರ್ಯಾಂಗ. ಇದರಲ್ಲಿ ಕೇಂದ್ರ ಕಾರ್ಯಾಂಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ, ಕಾರ್ಯಾಂಗದ ಮುಖ್ಯಸ್ಥರಾಗಿ, ಕಾರ್ಯಾಂಗದ ಸಮಸ್ತ ಅಧಿಕಾರಗಳೆಲ್ಲವುಗಳು ಕೂಡ ರಾಷ್ಟ್ರಪತಿಗಳಿಗೆ ಸೇರಿರುತ್ತವೆ. ಇಂಥ ರಾಷ್ಟ್ರಪತಿಗಳ ಚುನಾವಣೆಯನ್ನು ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ ಕಳೆದ ತರಗತಿಯಲ್ಲಿ. ಈಗ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು, ಯಾವ್ಯಾವ ಅಧಿಕಾರಗಳನ್ನು ರಾಷ್ಟ್ರಪತಿಗಳು ಸಂವಿಧಾನದತ್ತವಾಗಿ ಚಲಾವಣೆಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲಿಗೆ ಶಾಸನೀಯ ಕಾರ್ಯಗಳು. ಶಾಸನಗಳನ್ನು ರಚಿಸುವ ಕೆಲಸ ಸಂವಿಧಾನಾತ್ಮಕವಾಗಿ ಶಾಸಕಾಂಗಕ್ಕೆ ಸೇರಿತು. ಆದರೆ ರಾಷ್ಟ್ರಪತಿಗಳು ಅದರ ಪ್ರಮುಖ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ರಾಷ್ಟ್ರಪತಿಗಳು ಶಾಸನ ನಿರ್ಮಾಣ ವಿಷಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿ, ಪ್ರಮುಖ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರಲ್ಲಿ ಶಾಸನ ರಚನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸಕಾಂಗದ ಅಧಿವೇಶನಗಳನ್ನು ಕರೆಯುವ, ಆ ಅಧಿವೇಶನಗಳನ್ನು ಮುಂದೂಡುವ, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರ್ತದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿವೇಶನಗಳನ್ನು ಕರೆಯುವ, ಇಂಥ ದಿನಾಂಕದಂದು ಲೋಕಸಭೆ ಅಥವಾ ರಾಜ್ಯಸಭೆಯ ಅಧಿವೇಶನಗಳು ನಡೀಬೇಕು, ಅದಕ್ಕಾಗಿ ಇಂಥ ದಿನದಿಂದ ಅಧಿವೇಶನಗಳು ಪ್ರಾರಂಭ ಆಗ್ತವೆ ಅನ್ನುವ ಅಧಿಸೂಚನೆಯನ್ನು ಹೊರಡಿಸುವ. ಈಗಾಗಲೇ ಹೊರಡಿಸಿರುವ ಅಧಿಸೂಚನೆಯ ದಿನಾಂಕಕ್ಕಿಂತ ನಂತರದ ದಿನಾಂಕಕ್ಕೆ, ಅಂದರೆ 5ನೇ ತಾರೀಕು ಅಧಿವೇಶನವನ್ನು ಕರೆದಿದ್ದರೆ ಅದನ್ನು 10ನೇ ತಾರೀಕಿಗೋ 15ನೇ ತಾರೀಕಿಗೋ ಮುಂದೂಡುವ, ಪೋಸ್ಟ್ಪೋನ್ ಮಾಡಿ. ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರ್ತದೆ. ಇನ್ನೊಂದು, ಯಾವುದೋ ಒಂದು ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವನ್ನು ಪಡೆದು ರಾಜ್ಯಸಭೆಯಲ್ಲಿ ಅಂಗೀಕಾರವನ್ನು ಪಡೆಯಲಿಲ್ಲ, ತಿರಸ್ಕರಿಸಲ್ಪಟ್ಟಿದೆ. ಇದನ್ನು ಸಂವಿಧಾನಾತ್ಮಕ ಬಿಕ್ಕಟ್ಟು ಅಂತೇಳಿ ಕರೀತಾರೆ. ಯಾಕೆ ಅಂತಂದರೆ, ಒಂದು ಮಸೂದೆ ಶಾಸನವಾಗಿ, ಕಾನೂನಾಗಿ ನಿರ್ಮಾಣವಾಗಿ ಬರಲಿಕ್ಕೆ ಶಾಸಕಾಂಗದ ಎರಡೂ ಸದನಗಳ ಒಪ್ಪಿಗೆ ಕಡ್ಡಾಯವಾಗಿ ಬೇಕಿದೆ. ಒಂದು ವೇಳೆ ಲೋಕಸಭೆ ಅದನ್ನು ಒಪ್ಪಿಗಿದರೆ, ಅದನ್ನು ರಾಜ್ಯಸಭೆಯು ತಿರಸ್ಕರಿಸಿದ್ರೆ, ಅಂಥ ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲಿಕ್ಕಾಗಿ ರಾಷ್ಟ್ರಪತಿಗಳು ಎರಡೂ ಸದನಗಳ ಜಂಟಿ ಅಧಿವೇಶನವನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಸ್ತಾರೆ. ಜಂಟಿ ಅಧ್ಯಕ್ಷತೆಯಲ್ಲಿ ಅದನ್ನು ಒಂದು ಅಧಿವೇಶನವನ್ನು ಕರೀತಾರೆ. ಆ ಅಧಿವೇಶನದಲ್ಲಿ ಆ ಶಾಸನದ ಮಸೂದೆಗೆ ಸಂಬಂಧಪಟ್ಟಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗ್ತದೆ. ಇನ್ನು ಎರಡನೇದು, ಸಾರ್ವತ್ರಿಕ ಚುನಾವಣೆ ನಂತರ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲನೆಯ ಭಾಷಣವನ್ನು ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಚುನಾವಣೆಗಳು ನಡೀತವೆ 5 ವರ್ಷಕ್ಕೊಂದು ಸಾರಿ. ಆ ಚುನಾವಣೆಗಳ ನಂತರ ಅಸ್ತಿತ್ವಕ್ಕೆ ಬರತಕ್ಕಂಥ ಹೊಸ ಲೋಕಸಭೆ ಏನಿದೆ, ಆ ಹೊಸ ಲೋಕಸಭೆಯ ಮೊಟ್ಟ ಮೊದಲನೆಯ ಅಧಿವೇಶನದ ಮೊದಲನೆಯ ಭಾಷಣವನ್ನು ರಾಷ್ಟ್ರಪತಿಗಳು ಆ ಸದನವನ್ನು ಉದ್ದೇಶಿಸಿ ಮಾಡ್ತಾರೆ. ಮತ್ತು
ಪ್ರತಿ ವರ್ಷ ಮೊದಲ ಅಧಿವೇಶನ ಏನು ನಡೀತದೆ, ಪ್ರತಿ ವರ್ಷದ ಮೊದಲ ಅಧಿವೇಶನದ ಮೊದಲನೆಯ ಭಾಷಣ ರಾಷ್ಟ್ರಪತಿಗಳದ್ದಾಗಿರ್ತದೆ. ಈ ಭಾಷಣದಲ್ಲಿ ಸರ್ಕಾರದ ನೀತಿ ನಿಯಮ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ರಾಷ್ಟ್ರಪತಿಗಳು ಸದನಕ್ಕೆ ನೀಡುತ್ತಾರೆ. ಇನ್ನು ಮೂರನೇ, ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲಿಕ್ಕೆ, ಯಾಕೆಂದರೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಿಕ್ಕೆ ಸಾಧ್ಯತೆ ಇದೆ. ಆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವುದಕ್ಕಿಂತಲೂ ಮುಂಚಿತವಾಗಿ ರಾಷ್ಟ್ರಪತಿಗಳ ಅನುಮತಿ ಅತಿ ಅವಶ್ಯಕ. ರಾಷ್ಟ್ರಪತಿಗಳ ಅನುಮತಿಯನ್ನು ಪಡೆಯಲೇಬೇಕಾಗುತ್ತದೆ. ಇನ್ನು ಸಂಸತ್ತಿನಲ್ಲಿ ಅಂಗೀಕಾರವಾದ ಎಲ್ಲ ಮಸೂದೆಗಳು ಕಾನೂನಿನ ಸ್ವರೂಪವನ್ನು ಪಡಿಬೇಕು ಎನ್ನುವುದಾದರೆ ಲೋಕಸಭೆಯಿಂದ ಮತ್ತು ರಾಜ್ಯಸಭೆಯಿಂದ ಅಂಗೀಕಾರವಾಗಿ ಬಂದಿರತಕ್ಕಂಥ ಯಾವುದೇ ಮಸೂದೆ ದೇಶದಾದ್ಯಂತ ಕಾನೂನಾಗಿ ಜಾರಿಗೆ ಬರಬೇಕು ಅನ್ನೋದಾದರೆ ರಾಷ್ಟ್ರಪತಿಗಳ ಸಹಿಯ ಅವಶ್ಯಕತೆ ಇದೆ, ರಾಷ್ಟ್ರಪತಿಗಳ ಒಪ್ಪಿಗೆಯ ಅವಶ್ಯಕತೆ ಇದೆ. ಹೀಗೆ ರಾಷ್ಟ್ರಪತಿಗಳು ತಮ್ಮ ಬಳಿಗೆ ಸಹಿಗಾಗಿ ಬರತಕ್ಕಂಥ ಮಸೂದೆಗಳನ್ನು, ಯಾವುದೇ ಮಸೂದೆಯನ್ನು, ಹಣಕಾಸಿನ ಮಸೂದೆಯನ್ನು ಹೊರತುಪಡಿಸಿ ಯಾವುದೇ ಮಸೂದೆಯನ್ನು ಅನುಮೋದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು. 3 ಪಾಸಿಬಿಲಿಟೀಸ್ ಇದ್ದಾವೆ, 3 ಸಾಧ್ಯತೆ ಇದೆ ರಾಷ್ಟ್ರಪತಿಗಳು ಏನೇನು ಮಾಡ್ಬೋದು. ಮೊದಲನೆಯದು, ಮಸೂದೆಯೊಂದು ತಮ್ಮ ಬಳಿಗೆ ಅಂಗೀಕಾರಕ್ಕೆ ಬಂದ ಕೂಡಲೇ ಅದಕ್ಕೆ ಅಂಗೀಕಾರವನ್ನು ನೀಡಿಬಿಡಬಹುದು, ಅನುಮೋದನೆಯನ್ನು ಮಾಡಿಬಿಡಬಹುದು, ಅದಕ್ಕೆ ಸಹಿಯನ್ನು ಹಾಕಿಬಿಡಬಹುದು. ಎರಡನೇದು, ಹಣಕಾಸಿನ ಮಸೂದೆ ಎಲ್ಲದ ಯಾವುದೇ ಒಂದು ಮಸೂದೆ ತನ್ನ ಬಳಿಗೆ ಸಹಿಗಾಗಿ ಬಂದಾಗ ಅದನ್ನು 6 ತಿಂಗಳುಗಳವರೆಗೆ ಶಾಸನವಾಗದಂತೆ ಸಹಿ ಹಾಕದೆ ತಡೆ ಹಿಡಿಯಬಹುದು. ಇದನ್ನು ವಿಟೋ ಅಧಿಕಾರ ಅಂತೇಳಿ ಕರೀತಾರೆ. 1 ಮತ್ತು 2 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ಕೇಳಬಹುದಾಗಿದೆ. ವಿಟೋ ಅಧಿಕಾರ ಎಂದರೇನು? ರಾಷ್ಟ್ರಪತಿಗಳು ತಮ್ಮ ಸಹಿಗಾಗಿ ಬರುವ ಮಸೂದೆಯನ್ನು 6 ತಿಂಗಳುಗಳವರೆಗೆ ಶಾಸನವಾಗದಂತೆ ತಡೆ ಹಿಡಿಯುವ ಅಧಿಕಾರವನ್ನು ಹೊಂದಿದ್ದಾರೆ. ಕೇವಲ 6 ತಿಂಗಳುಗಳು ಮಾತ್ರ ತಡೆ ಹಿಡಿಯುವ ಅಧಿಕಾರವನ್ನು ಹೊಂದಿರುತ್ತಾರೆ. ಇದನ್ನು ವಿಟೋ ಅಧಿಕಾರ ಅಂತೇಳಿ ಕರೀತಾರೆ. 6 ತಿಂಗಳ ನಂತರನೂ ಕೂಡ ಅದನ್ನು ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. 6 ತಿಂಗಳುಗಳವರೆಗೆ ಮಾತ್ರ ಅದನ್ನು ತಡೆ ಹಿಡಿಯಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮೂರನೇ ಒಂದು ಸಾಧ್ಯತೆ, ಮಸೂದೆಯನ್ನು ಮರುಪರಿಶೀಲನೆಗಾಗಿ ವಾಪಸ್ಸು ಕಳಿಸ್ಬೋದು. ನೋಡ್ರಿ, ಇದರಲ್ಲಿ ಇಂತಿಂಥ ವಿಷಯಗಳು ಅಷ್ಟೊಂದು ಸಮಂಜಸ ಆಗಿಲ್ಲ, ಆ ಕಾರಣಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಮರುಪರಿಶೀಲನೆಯನ್ನು ಮಾಡಿರಿ, ಇವನ್ನ ಕ್ಲಿಯರ್ ಮಾಡಿರಿ, ಇವು ಸರಾಗವಾಗುವಂತೆ ಮಾಡಿರಿ ಅಂತೇಳಿ ಸೂಚನೆಗಳನ್ನು ಕಳಿಸಿ ಅದನ್ನು ಮರುಪರಿಶೀಲನೆಗಾಗಿ ವಾಪಸ್ಸು ಸದನಗಳಿಗೆ ಕಳಿಸ್ಬೋದು, ಸಂಸತ್ತಿಗೆ ಅದನ್ನು ಕಳಿಸ್ಬೋದು. ಮರುಪರಿಶೀಲನೆಯ ನಂತರ ಸಂಸತ್ತು ಶಿಫಾರಸುಗಳೊಂದಿಗೆ ಅಥವಾ ಶಿಫಾರಸುಗಳಿಲ್ಲದೆ ಮಸೂದೆಯನ್ನು ಅಂಗೀಕರಿಸಿದರೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ತಮ್ಮ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತದೆ. ಈ ಮೂರನೇ ಪಾಸಿಬಿಲಿಟಿ ಏನಿದೆಯಲ್ಲ, ಕೆಲವೊಂದು ಶಿಫಾರಸುಗಳನ್ನು, ಕೆಲವೊಂದು ಸಲಹೆಗಳನ್ನು ನೀಡಿ ರಾಷ್ಟ್ರಪತಿಗಳು ಸಂಸತ್ತಿಗೆ ಆ ಮಸೂದೆಯನ್ನು ವಾಪಸ್ ಕಳಿಸ್ತಾರೆ. ಆ ಶಿಫಾರಸುಗಳನ್ನು ಒಪ್ಪಿಕೊಳ್ಳದೆ ಸಂಸತ್ತು ಅದನ್ನು ಮತ್ತೊಂದು ಸಾರಿ ಲೋಕಸಭೆಯ ಮತ್ತು ರಾಜ್ಯಸಭೆಯ ಅಂಗೀಕಾರದೊಂದಿಗೆ ರಾಷ್ಟ್ರಪತಿಗಳ ಬಳಿಗೆ ಅದನ್ನು ಕಳಿಸಿದರೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಅದಕ್ಕೆ ಸಹಿಯನ್ನು ಹಾಕಲೇಬೇಕಾಗುತ್ತದೆ. ಒಂದು ವೇಳೆ ಅವರು ಅದಕ್ಕೆ ಸಹಿಯನ್ನು ಹಾಕದಿದ್ದರೂ ಕೂಡ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಆ ಮಸೂದೆಯೊಂದು ಶಾಸನವಾಗಿ ಜಾರಿಗೆ ಬರ್ತದೆ. ಇನ್ನು 5ನೆಯ ಮುಖ್ಯ ವಿಷಯ, ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ, ಸಂಸತ್ತು ಅಧಿವೇಶನದಲ್ಲಿ ಇರೋದಿಲ್ಲ, ಆದರೆ ಅಂಥ ಸಂದರ್ಭದಲ್ಲಿ ಯಾವುದಾದರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳ ತುರ್ತು
ಅವಶ್ಯಕತೆ ಕಂಡು ಬಂದರೆ, ಯಾವುದೋ ಒಂದು ಕಾನೂನನ್ನು ಹೊರಡಿಸಬೇಕಾಗ್ತದೆ, ರಚನೆ ಮಾಡಬೇಕಾಗ್ತದೆ, ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಇವುಗಳನ್ನು ಅಧ್ಯಾದೇಶಗಳು ಅಂತಲೂ ಕೂಡ ಕರೀತಾರೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ತುರ್ತಾಗಿ ಬೇಕಾಗಿರುವ ನಿಯಮಗಳನ್ನು ರಚನೆ ಮಾಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇರುತ್ತದೆ. ಸಂಸತ್ತು ಅಂಗೀಕರಿಸಿ ಚಾಲನೆಗೆ ತಂದ ಶಾಸನಗಳಿಗಿರುವಷ್ಟೇ ಬೆಲೆ ಈ ಶಾಸನಗಳಿಗೂ ಇರುತ್ತದೆ. ಅಷ್ಟೇ ಅಧಿಕಾರ ಇರ್ತದೆ, ಸಮಾನವಾದಂಥ ಬೆಲೆ ಅದಕ್ಕೆ ಇರ್ತದೆ. ಸಂಸತ್ತು ಅಧಿವೇಶನಕ್ಕೆ ಬಂದ ಕೂಡಲೇ, ಸಂಸತ್ತು ಅಧಿವೇಶನದಲ್ಲಿ ಇರಲಿಲ್ಲ, ತುರ್ತಾಗಿ ಬೇಕಾಗಿರ್ತಕ್ಕಂಥ ಕಾಯ್ದೆಗಳನ್ನು ಇವರು ರೂಪಿಸ್ತಾರೆ ಸುಗ್ರೀವಾಜ್ಞೆಯ ಮುಖಾಂತರ. ಸಂಸತ್ತು ಅಧಿವೇಶನಕ್ಕೆ ಮುಂದೊಂದು ದಿನ ಬರ್ತದೆ. ಬಂದ 6 ವಾರಗಳ ಒಳಗಾಗಿ, ಬಂದಂಥ 6 ವಾರಗಳ ಒಳಗಾಗಿ ಸಂಸತ್ತು ಅದನ್ನು ಅಂಗೀಕರಿಸಬೇಕಾಗುತ್ತದೆ. ಅಂಗೀಕರಿಸಿದರೆ ಅದು ಶಾಸನವಾಗಿ ಮುಂದುವರಿತದೆ. ಅಂಗೀಕರಿಸದೇ ಇದ್ದರೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಶಾಸನವನ್ನು ಸಂಸತ್ತು ರಚನೆ ಮಾಡ್ತದೆ. ಇನ್ನು ವಿವಿಧ ಸಮಿತಿ ಮತ್ತು ಆಯೋಗಗಳು ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ವರದಿಗಳನ್ನು ಚರ್ಚೆಗಾಗಿ ಸಂಸತ್ತಿಗೆ ಕಳಿಸಬಹುದು. ಭಾರತದ ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಒಂದು SC/ST ಆಯೋಗ, ಮಹಿಳಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗಗಳು, ಇಂಥ ಆಯೋಗಗಳು ವರ್ಷಕ್ಕೊಂದ್ಸಾರಿ ಒಂದು ವರದಿಯನ್ನು ಸಲ್ಲಿಸ್ತವೆ. ಒಂದಿಡೀ ವರ್ಷದಲ್ಲಿ ನಾವು ಏನು ಕೆಲಸವನ್ನು ಮಾಡಿದ್ದೇವೆ, ಏನೇನು ಮಾರ್ಪಾಟುಗಳನ್ನು ಮಾಡಿದ್ದೇವೆ, ಎಷ್ಟು ಜನ ನೌಕರರನ್ನು ಸಾರ್ವಜನಿಕ ಸೇವಾ ವರ್ಗಕ್ಕೆ ಸೇರಿಸ್ಕೊಂಡಿದ್ದೇವೆ, ಇವೆಲ್ಲವುಗಳ ಒಂದು ಮಾಹಿತಿಯನ್ನು ವರದಿ ತಯಾರು ಮಾಡಿ ಆ ಆಯೋಗಗಳು ರಾಷ್ಟ್ರಪತಿಗೆ ಸಲ್ಲಿಸಿರ್ತವೆ. ಆ ಸಲ್ಲಿಸಿರುವ ವರದಿಗಳನ್ನು ಸಂಸತ್ತಿನ ಚರ್ಚೆಗಾಗಿ ಕಳಿಸಿಕೊಡಬಹುದು. ಇನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಕಲೆ, ವಿಜ್ಞಾನ, ಸಾಹಿತ್ಯ, ವಾಸ್ತುಶಿಲ್ಪ, ಸಮಾಜ ಸೇವೆ ಮುಂತಾದ ವಿಷಯಗಳಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರನ್ನು 12 ಜನರನ್ನು ರಾಜ್ಯಸಭೆಗೆ ನಾಮಕರಣ ಮಾಡಬಹುದಾಗಿದೆ. ಯಾರ ಸಲಹೆಯ ಮೇರೆಗೆ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಆದರೆ ನೇಮಕ ಮಾಡ್ತಕ್ಕಂಥವ್ರು ಯಾರು? ನಾಮಕರಣವನ್ನು ಮಾಡ್ತಕ್ಕಂಥವ್ರು ಯಾರು? ರಾಷ್ಟ್ರಪತಿಗಳೇ ಆಗಿರ್ತಾರೆ. ಇಷ್ಟು ರಾಷ್ಟ್ರಪತಿಗಳು ಚಲಾವಣೆ ಮಾಡ್ತಕ್ಕಂಥ ಶಾಸನೀಯ ಅಧಿಕಾರಗಳು ಅಥವಾ ಶಾಸನೀಯ ಕಾರ್ಯಗಳು. ಇನ್ನು ಎರಡನೇದು ಕಾರ್ಯಾಂಗೀಯ ಅಧಿಕಾರಗಳು. ಭಾರತ ಸಂವಿಧಾನದ 51ನೇ ವಿಧಿಯ ಪ್ರಕಾರ ಕಾರ್ಯಾಂಗೀಯ ಅಧಿಕಾರಗಳೆಲ್ಲವುಗಳು ಕೂಡ ರಾಷ್ಟ್ರಪತಿಗಳಿಗೆ ಸೇರಿರುತ್ತವೆ. ಕಾರ್ಯಾಂಗೀಯ ಸಮಸ್ತ ಅಧಿಕಾರಗಳೆಲ್ಲವುಗಳು ಕೂಡ ರಾಷ್ಟ್ರಪತಿಗಳಿಗೆ ಸೇರಿರುತ್ತವೆ. ಹಾಗಿದ್ಮೇಲೆ ಸಂವಿಧಾನದ 77ನೆಯ ವಿಧಿಯ ಪ್ರಕಾರ ಭಾರತ ಸರ್ಕಾರದ ಕಾರ್ಯಾಂಗದ ಸಮಸ್ತ ಕಾರ್ಯವು ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಡೆಯುತ್ತದೆ. ಭಾರತದ ಸರ್ಕಾರ ಯಾವುದೇ ಒಂದು ವಿಷಯವನ್ನು ಜಾರಿಗೆ ತಂದರೂ ಕೂಡ, ಯಾವುದೇ ಒಂದು ಕಾನೂನನ್ನು ಜಾರಿಗೆ ತಂದರೂ ಕೂಡ, ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಿಸಿದರೂ ಕೂಡ ಅದನ್ನು ರಾಷ್ಟ್ರಪತಿಗಳ ಹೆಸರಿನಲ್ಲಿಯೇ ರೂಪಿಸಿರುತ್ತದೆ. ಏಕೆಂದರೆ ರಾಷ್ಟ್ರಪತಿಗಳು ಭಾರತದ ಸಂವಿಧಾನಿಕ ಉನ್ನತಾಧಿಕಾರಿಯಾಗಿರುತ್ತಾರೆ. ಇವರಿಗಿಂತಲೂ ಮೇಲಿನ ಅಧಿಕಾರಯುಕ್ತವಾದಂಥ ವ್ಯಕ್ತಿ ಮತ್ತು ಹುದ್ದೆ ಯಾವುದೂ ಕೂಡ ಇಲ್ಲ ಭಾರತದ ಸಂವಿಧಾನದ ವ್ಯಾಪ್ತಿಯಲ್ಲಿ. ಇನ್ನು ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ ಮತ್ತು ಅವರ ಸಲಹೆಯ ಮೇರೆಗೆ ಮಂತ್ರಿಮಂಡಲಕ್ಕೆ ಇತರೆ ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾರೆ, ಪ್ರಧಾನಮಂತ್ರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಮತ್ತು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲದಲ್ಲಿ ಆತನಿಗೆ ಆಡಳಿತಕ್ಕೆ ಸಹಾಯವಾಗಲೆಂದು ಇತರೆ ಮಂತ್ರಿಮಂಡಲದ ಸದಸ್ಯರುಗಳನ್ನು
ಆತನ ಸಲಹೆಯ ಮೇರೆಗೆಯೇ ನೇಮಕ ಮಾಡ್ತಾರೆ. ರಾಜ್ಯದ ರಾಜ್ಯಪಾಲರು, ಅಟಾರ್ನಿ ಜನರಲರು, ಆಡಿಟರ್ ಜನರಲರು, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಆಯುಕ್ತರು, ಕೇಂದ್ರ ಲೋಕಸೇವಾ ಆಯೋಗದ ಆಯುಕ್ತರು ಮತ್ತು ಇತರೆ ಸದಸ್ಯರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಮತ್ತು ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳಾಗುವವರನ್ನು ಕೂಡ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಯಾರ ಸಲಹೆಯ ಮೇರೆಗೆ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಇವೆಲ್ಲವೂ ಸಂವಿಧಾನಿಕ ಉನ್ನತ ಹುದ್ದೆಗಳು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರು, ಇವರೆಲ್ಲರೂ ಕೂಡ ಈ ಅಕೌಂಟೆಂಟ್ ಜನರಲ್, ಆಡಿಟರ್ ಜನರಲ್, ಇವರೆಲ್ಲರೂ ಕೂಡ ಏನಾಗಿರ್ತಾರೆ? ಸಂವಿಧಾನಿಕ ಉನ್ನತ ಹುದ್ದೆಗಳಾಗಿರ್ತಾರೆ. ಈ ಹುದ್ದೆಗಳಿಗೆ ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ, ಆಯುಕ್ತರನ್ನ ಮತ್ತು ಮುಖ್ಯ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಪ್ರಧಾನಮಂತ್ರಿಯ ಸಲಹೆ ಮೇಲೆ. ಇನ್ನು ಹಣಕಾಸಿನ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನದ 117ನೇ ವಿಧಿಯ ಪ್ರಕಾರ ಹಣಕಾಸಿನ ಮಸೂದೆಗಳನ್ನು ರಾಷ್ಟ್ರಪತಿಯ ಅನುಮತಿಯೊಂದಿಗೆಯೇ ಮಂಡಿಸಬೇಕಾಗಿರುತ್ತದೆ. ಒಂದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸ್ತಾ ಇದ್ದಾರೆ ಅಂದರೆ ಆ ಮಂಡಿಸುವುದಕ್ಕಿಂತಲೂ ಮುಂಚಿತವಾಗಿ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ. ರಾಷ್ಟ್ರಪತಿಗಳ ಒಪ್ಪಿಗೆ ಇಲ್ಲದ ಹೊರತು ಯಾವುದೇ ಹಣಕಾಸಿನ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ವಾರ್ಷಿಕ ಮುಂಗಡ ಪತ್ರವನ್ನು ಸಂಸತ್ತಿನಲ್ಲಿ ಮಂಡನೆಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ರಾಷ್ಟ್ರಪತಿಗಳದ್ದಾಗಿರುತ್ತದೆ. ಸಮಯಕ್ಕೆ ಸರಿಯಾಗಿ ಹಣಕಾಸು ವಿಧೇಯಕ, ಅದರಲ್ಲೂ ವಾರ್ಷಿಕ ಆಯವ್ಯಯ ಪಟ್ಟಿ, ಬಜೆಟ್ ಅಂತೇಳಿ ನಾವೇನಂತ ಕರಿತೇವೆ, ಅದನ್ನು ಸದನದಲ್ಲಿ ಸಮಯಕ್ಕೆ ಸರಿಯಾಗಿ ಮಂಡಿತಗೊಂಡು ಅನುಮೋದನೆಗೊಳ್ಳುವಂತೆ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ರಾಷ್ಟ್ರಪತಿಗಳದ್ದೇ ಆಗಿರ್ತದೆ. ಇನ್ನು ಹಣಕಾಸು ಆಯೋಗಗಳನ್ನು ಕಾಲದಿಂದ ಕಾಲಕ್ಕೆ ನೇಮಕ ಮಾಡುವ ಹೊಣೆಗಾರಿಕೆ ಕೂಡ ರಾಷ್ಟ್ರಪತಿಗಳದ್ದು. ಹಣಕಾಸು ಆಯೋಗಗಳನ್ನು ರಚನೆ ಮಾಡಬೇಕು. ಆ ಆಯೋಗಗಳಿಗೆ ಸದಸ್ಯರುಗಳನ್ನು ಮತ್ತು ಅಧ್ಯಕ್ಷರುಗಳನ್ನು, ಉಪಾಧ್ಯಕ್ಷರುಗಳನ್ನು ನೇಮಕ ಮಾಡಬೇಕು. ಆ ಕೆಲಸವನ್ನು ಕೂಡ ರಾಷ್ಟ್ರಪತಿಗಳೇ ನಿಭಾಯಿಸಬೇಕಾಗ್ತದೆ. ಭಾರತದ ಸಂಚಿತ ನಿಧಿಯಿಂದ ಅವರ ಸುಪರ್ದಿಯಲ್ಲಿ ಇರ್ತಕ್ಕಂಥ ಭಾರತದ ಸಂಚಿತ ನಿಧಿಯನ್ನು ತುರ್ತು ಸಮಯಗಳಲ್ಲಿ ವೆಚ್ಚ ಮಾಡಲಿಕ್ಕಾಗಿ ಇಟ್ಟುಕೊಂಡು ಅದನ್ನು ಖರ್ಚು ಮಾಡ್ತಕ್ಕಂಥ ಅಧಿಕಾರ, ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರ್ತದೆ. ರಾಜ್ಯ ಸಂಚಿತ ನಿಧಿ ಕೇಂದ್ರ ಸಂಚಿತ ನಿಧಿ ರಾಷ್ಟ್ರಪತಿಗಳ ಸುಪರ್ದಿನಲ್ಲಿ ಇರ್ತದೆ. ತುರ್ತು ಸಂದರ್ಭಗಳು ಏನಾದರೂ ಒದಗಿ ಬಂದರೆ, ನೈಸರ್ಗಿಕ ವಿಕೋಪಗಳು, ಪ್ರವಾಹಗಳು, ಭೂಕಂಪಗಳು, ಇಂಥ ಏನಾದರೂ ತುರ್ತಾದಂಥ ಒಂದು ಸಂದರ್ಭಗಳು ಒದಗಿ ಬಂದಂಥ ಸಂದರ್ಭದಲ್ಲಿ ಆ ಹಣವನ್ನು ಬಿಡುಗಡೆ ಮಾಡಿ ಪರಿಹಾರ ಕಾಮಗಾರಿಗಳನ್ನು ನಡೆಸ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ರಾಷ್ಟ್ರಪತಿಗಳದ್ದು ಆಗಿರ್ತದೆ. ಇನ್ನು ನ್ಯಾಯಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇರುತ್ತದೆ. ಯಾರ ಸಲಹೆಯ ಮೇರೆಗೆ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು, ರಾಜ್ಯ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವ ಅಧಿಕಾರವೂ ಇರುತ್ತದೆ. ಆದರೆ
ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಮಾತ್ರ ಅವರು ಏನು ಮಾಡಬಹುದಾಗಿದೆ, ಇವರುಗಳನ್ನು ನೇಮಕ ಮಾಡಬಹುದಾಗಿದೆ. ಇನ್ನು ಸಾರ್ವಜನಿಕ ಮಹತ್ವ ವಿಷಯದಲ್ಲಿ ಕಾನೂನಿನ ಬಿಕ್ಕಟ್ಟು ಏನಾದರೂ ಉದ್ಭವಿಸಿದ್ರೆ, ಯಾವುದೇ ಒಂದು ಕಾನೂನನ್ನು ರಚನೆ ಮಾಡಬೇಕಾಗಿದೆ, ಅದು ಸಾರ್ವಜನಿಕ ಮಹತ್ವದ ವಿಷಯ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಅನುಮಾನಗಳು ಇದ್ದಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಪಡಿಬಹುದು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಕೇಳಬಹುದು. ಇಂಥದ್ದೊಂದು ವಿಷಯ ಇದೆ. ಇದಕ್ಕೆ ಕಾನೂನಿನ ಯಾವುದೇ ತೊಡಕುಗಳು ಬಾರದಂತೆ ಇದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಕಂಡುಕೊಳ್ಬಹುದು, ಇದು ಸಂವಿಧಾನದ ವ್ಯಾಪ್ತಿಯಲ್ಲಿ ಬರ್ತದೆಯೇ, ಸ್ವಲ್ಪ ವಿಮರ್ಶೆ ಮಾಡಿ ನೋಡಿ ಅಂತೇಳಿ ಕೇಳ್ಕೋಬಹುದು. ಆಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಥವಾ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ, ಅದಕ್ಕೆ ಕಾನೂನಿನ ಸಲಹೆಗಳನ್ನು ಕೊಡ್ತದೆ, ಕಾನೂನಿನ ಸಲಹೆಗಳನ್ನು ಕೊಡ್ತದೆ. ಇನ್ನು ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅಪರಾಧಿಗೆ ನೀಡಿದ ಮರಣದಂಡನೆ, ಜೀವಾವಧಿ ಶಿಕ್ಷೆಯನ್ನು ಕ್ಷಮಿಸಿ ಕ್ಷಮಾದಾನ ನೀಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಈಗಾಗಲೇ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮರಣದಂಡನೆಯನ್ನು ನೀಡಿದ್ರೆ, ಜೀವಾವಧಿ ಶಿಕ್ಷೆಯನ್ನು ನೀಡಿದ್ರೆ, ಆ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ, ಜೀವಾವಧಿ ಶಿಕ್ಷೆಯನ್ನು ಸಂಪೂರ್ಣವಾಗಿ ಮಾಫಿ ಮಾಡುವ, ಇಲ್ಲವೇ ಮರಣದಂಡನೆಯನ್ನು ಕೂಡ ಮಾಫಿ ಮಾಡಿ ಆತನಿಗೆ ಕ್ಷಮಾದಾನವನ್ನು ನೀಡಬಹುದಾದಂಥ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇದೆ. ಏಕೆಂದರೆ ರಾಷ್ಟ್ರಪತಿಗಳು ಭಾರತದ ಸಂವಿಧಾನಿಕ ಉನ್ನತ ಅಧಿಕಾರಿ, ಸುಪ್ರೀಂ ಕೋರ್ಟ್ಗಿಂತಲೂ ಮೇಲ್ಮಟ್ಟದಲ್ಲಿ ಇರತಕ್ಕಂಥ ಒಬ್ಬ ಅಧಿಕಾರಿ ಮತ್ತು ಹುದ್ದೆ. ಇಂಥ ಒಂದು ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ. ಇನ್ನು ರಾಷ್ಟ್ರಪತಿಗಳು ಮಿಲಿಟರಿ ಅಧಿಕಾರಗಳನ್ನು ಕೂಡ ಚಲಾವಣೆ ಮಾಡ್ತಾರೆ. ಸಂವಿಧಾನದ 53/2 ಸಂವಿಧಾನದ 53/2 ವಿಧಿಯ ಪ್ರಕಾರ ಭಾರತದ ರಕ್ಷಣಾ ಪಡೆಗಳ 3 ರಕ್ಷಣಾ ಪಡೆಗಳ ಮಹಾದಂಡನಾಯಕರಾಗಿ ರಾಷ್ಟ್ರಪತಿಗಳು ಇರುತ್ತಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳು, ಇವು 3 ಸೇನೆಗಳು, ಭೂಸೇನೆ, ವಾಯುಸೇನೆ, ನೌಕಾಸೇನೆ. ಈ 3 ಸೇನೆಗಳ ಮಹಾದಂಡನಾಯಕರಾಗಿ ರಾಷ್ಟ್ರಪತಿಗಳು ಅಧಿಕಾರವನ್ನು ಹೊಂದಿರುತ್ತಾರೆ. ಮತ್ತು ಈ 3 ಸೇನೆಗಳಿಗೆ ದಂಡನಾಯಕರುಗಳನ್ನು ನೇಮಕ ಮಾಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇರುತ್ತದೆ. ದಂಡನಾಯಕರುಗಳನ್ನು ನೇಮಕ ಮಾಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇರುತ್ತದೆ. ಇನ್ನು ಯುದ್ಧವನ್ನು ಘೋಷಿಸುವ, ಭಾರತವು ಇಂಥ ದೇಶದ ಜೊತೆಗೆ ಈ ದಿನದಿಂದ ಯುದ್ಧವನ್ನು ಸಾರುತ್ತಿದೆ ಅಂತೇಳಿ ಯುದ್ಧದ ಘೋಷಣೆಯನ್ನು ಮಾಡುವ ಮತ್ತು ಶಾಂತಿಯ ಘೋಷಣೆಯನ್ನು ಮಾಡುವ, ಶಾಂತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಈ ಎಲ್ಲ ಅಧಿಕಾರಗಳನ್ನು ಚಲಾವಣೆ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯನ್ನು ಪಡೆಯುತ್ತಾರೆ. ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಯ ಸಲಹೆಯನ್ನು ಪಡೆದಿರುತ್ತಾರೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಭಾರತದ ರಾಷ್ಟ್ರಪತಿಗಳು 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದರೆ ಭಾರತದ ಸಂವಿಧಾನದತ್ತವಾಗಿ. ಭಾರತದ ಸಂವಿಧಾನ ಅವರಿಗೆ ಇಂಥ 3 ಅಧಿಕಾರಗಳನ್ನು ಕೊಟ್ಟಿದೆ. 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಒಂದು ವೇಳೆ ಆ 3 ತುರ್ತು ಪರಿಸ್ಥಿತಿಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಅದರಲ್ಲಿ 3 ಇದ್ದಾವೆ: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತೇಳಿ.
ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಸಂವಿಧಾನದ 352ನೇ ವಿಧಿಯ ಪ್ರಕಾರ ಭಾರತದ ಭದ್ರತೆಗೆ ಅಥವಾ ಭಾರತದ ಯಾವುದೇ ಒಂದು ಭಾಗದ ಭದ್ರತೆಗೆ ಬಾಹ್ಯ ಆಕ್ರಮಣದಿಂದಾಗಲಿ ಅಥವಾ ಸಶಸ್ತ್ರ ದಂಗೆಯಿಂದಾಗಲಿ ಆಪತ್ತು ಬಂದೊದಗಿದೆ ಅಂತೇಳಿ ರಾಷ್ಟ್ರಪತಿಗಳಿಗೆ ಖಾತ್ರಿಯಾದರೆ, ಬೇರೆ ದೇಶಗಳ ಆಕ್ರಮಣದಿಂದಾಗಿ ಒಂದಿಡೀ ಭಾರತದ ರಕ್ಷಣೆಗೆ ಭದ್ರತೆಗೆ ಧಕ್ಕೆಯುಂಟಾಗಿದೆ ಅಥವಾ ಯಾವುದಾದರೂ ಒಂದು ಭಾಗಕ್ಕೆ ಧಕ್ಕೆಯುಂಟಾಗಿದೆ ಅಥವಾ ಒಳಗೆ ಇರ್ತಕ್ಕಂಥ ಸಶಸ್ತ್ರ ಬಂಡಾಯದಿಂದ ಏನಾದರೂ ಭಾರತದ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ರಾಷ್ಟ್ರಪತಿಗಳಿಗೆ ಖಾತ್ರಿಯಾದರೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಅಂತಹ ಘೋಷಣೆಯನ್ನು ಮಾಡಲು ಸಚಿವ ಸಂಪುಟದ ಶಿಫಾರಸು ಅತಿ ಅವಶ್ಯಕ. ರಾಷ್ಟ್ರಪತಿಗಳಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡತಕ್ಕಂಥ ಅಧಿಕಾರ ಇದೆ. ಆದರೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 6 ತಿಂಗಳುಗಳವರೆಗೆ ವಿಸ್ತರಿಸಬಹುದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 6 ತಿಂಗಳುಗಳವರೆಗೆ ವಿಸ್ತರಣೆಯನ್ನು ಕೂಡ ಮಾಡಬಹುದಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಆದರೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ಅಮಾನತಿನಲ್ಲಿ ಇಡಲಾಗುವುದಿಲ್ಲ. ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ಅಮಾನತಿನಲ್ಲಿ ಇಡಲ್ಲ. ಅದನ್ನು ಬಿಟ್ಟು ಇನ್ನು ಉಳಿದ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಬಹುದಾದಂಥ ಅಧಿಕಾರಗಳು ರಾಷ್ಟ್ರಪತಿಗಳಿಗೆ ಇರ್ತದೆ. ಅದನ್ನು ರಾಷ್ಟ್ರಪತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅಧಿಕಾರ ಅಂತೇಳಿ ಕರೀತಾರೆ. ಅದಕ್ಕೆ ಸಂವಿಧಾನದ 352ನೇ ವಿಧಿ ಅನೇಕ ವಿವರಣೆಗಳನ್ನು ನೀಡ್ತದೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ, ಅದನ್ನು ರಾಷ್ಟ್ರಪತಿ ಆಡಳಿತ ಅಂತಲೂ ಕೂಡ ಕರೀತಾರೆ. ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾದಾಗ, ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಅಧಿಕಾರವನ್ನು ನಡೆಸಲು ರಾಜ್ಯ ಸರ್ಕಾರಗಳು ವಿಫಲರಾದಾಗ, ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರುಗಳ ಶಿಫಾರಸಿನ ಮೇರೆಗೆ ಆಯಾ ರಾಜ್ಯಪಾಲರು ಒಂದು ಶಿಫಾರಸನ್ನು ಮಾಡ್ತಾರೆ. ಇಲ್ಲಿ ಈ ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದೆ, ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಂತೇಳಿ ರಾಜ್ಯಪಾಲರೇನಾದರೂ ಒಂದು ಶಿಫಾರಸನ್ನು ಮಾಡಿದ್ದರೆ, ಅಂಥ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿ ಇಟ್ಟು ರಾಷ್ಟ್ರಪತಿಗಳ ಆಡಳಿತವನ್ನು ಆ ರಾಜ್ಯದಲ್ಲಿ ಘೋಷಿಸಬಹುದು. ಇದನ್ನು ಕೂಡ 6 ತಿಂಗಳುಗಳವರೆಗೆ ಜಾರಿಗೊಳಿಸಬಹುದು ಮತ್ತು ಗರಿಷ್ಠ 3 ವರ್ಷಗಳವರೆಗೆ ಇದನ್ನು ಮುಂದುವರಿಸಬಹುದು. 6 ತಿಂಗಳುಗಳವರೆಗೆ ಅದನ್ನು ವಿಸ್ತರಣೆಯನ್ನು ಮಾಡಬಹುದು. ಅಲ್ಲಿಗೆ 6 ತಿಂಗಳಿಗೇ ವಿಸ್ತರಣೆ ಮಾಡಿ ಅಲ್ಲಿಗೆ ಮತ್ತೆ ಸರ್ಕಾರಕ್ಕೆ ಅವಕಾಶವನ್ನು ಕೊಡಬೇಕು ಅಥವಾ ಹೊಸ ಸರ್ಕಾರವನ್ನು ರಚನೆ ಮಾಡಿಸಬೇಕು, ಹೊಸದಾಗಿ ಚುನಾವಣೆಯನ್ನು ನಡೆಸಲೇಬೇಕು ಅಂತೇನಿಲ್ಲ. ಅದನ್ನು 3 ತಿಂಗಳುಗಳವರೆಗೆ ಮುಂದುವರಿಸುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇರುತ್ತದೆ. ಆದರೆ ಪ್ರತಿ 6 ತಿಂಗಳಿಗೆ ಒಮ್ಮೆ ಕೇಂದ್ರ ಸಂಸತ್ತು ಇದಕ್ಕೆ ಅನುಮತಿಯನ್ನು ನೀಡಬೇಕು, ಅನುಮೋದನೆಯನ್ನು ನೀಡಬೇಕು. 6 ತಿಂಗಳ ಗರಿಷ್ಠ ಅವಧಿ ಅಷ್ಟನ್ನು ಮಾತ್ರ ನಡೆಸಲಿಕ್ಕೆ ಅಲ್ಲ, ಅದನ್ನು 3 ವರ್ಷಗಳ ಅವಧಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಬಹುದು ಅನ್ನೋದಾದರೆ ಪ್ರತಿ 6 ತಿಂಗಳಿಗೆ ಒಂದು ಸಾರಿ ಕೇಂದ್ರ ಸಂಸತ್ತು ಅದಕ್ಕೆ ಅನುಮೋದನೆಯನ್ನು ನೀಡಬೇಕು, ಒಪ್ಪಿಗೆಯನ್ನು ಕೊಡಬೇಕಾಗಿರ್ತದೆ. ಇದನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 356ನೇ ವಿಧಿ ವಿವರಣೆಗಳನ್ನು ನೀಡ್ತಾರೆ. ಇನ್ನು ಕೊನೆಯದು ಹಣಕಾಸಿನ ತುರ್ತು ಪರಿಸ್ಥಿತಿ. ಸಂವಿಧಾನದ 360ನೇ ವಿಧಿಯ ಪ್ರಕಾರ 360
60ನೇ ವಿಧಿಯ ಪ್ರಕಾರ ರಾಷ್ಟ್ರದ ಹಣಕಾಸಿನ ಸ್ಥಿರತೆಗೆ ಧಕ್ಕೆಯುಂಟಾಗಿದೆ, ಭಾರತ ದೇಶದ ಹಣಕಾಸಿನ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಖಾತ್ರಿಯಾದಂಥ ಸಂದರ್ಭದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಬಹುದಾಗಿದೆ. ಅಂತಹ ತುರ್ತು ಪರಿಸ್ಥಿತಿಯನ್ನು ಸಂಸತ್ತು 2 ತಿಂಗಳೊಳಗೆ ಅನುಮೋದಿಸಲೇಬೇಕು. 2 ತಿಂಗಳೊಳಗೆ ಅದನ್ನು ಅನುಮೋದನೆಯನ್ನು ಬಿಡಬೇಕು. ಸಂಸತ್ತು ಕೂಡ ಅದನ್ನು ಒಪ್ಪಿಕೊಳ್ಬೇಕು. ಹೌದು, ಹಣಕಾಸಿನ ತುರ್ತು ಪರಿಸ್ಥಿತಿ ನಮಗೆ ಬಂದಿದೆ, ಹಣಕಾಸಿನ ಅಧೋಗತಿ ಬಂದಿದೆ, ಭಾರತದ ಬೊಕ್ಕಸ ಸಂಪೂರ್ಣವಾಗಿ ಖಾಲಿಯಾಗಿ ದಿವಾಳಿಯಾಗಿದೆ ಅಂತ ಹೇಳಿ ಸಂಸತ್ತು ಅದಕ್ಕೆ ಅನುಮೋದನೆಯನ್ನು ನೀಡಿದರೆ ಮಾತ್ರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಬಹುದಾಗಿದೆ. ಇನ್ನು ಈ 3 ಅಧಿಕಾರಗಳನ್ನು, ಈ 3 ತುರ್ತು ಪರಿಸ್ಥಿತಿಗಳಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೆಲವು ಬಾರಿ ಈಗಾಗಲೇ ಭಾರತದಲ್ಲಿ ಹೇರಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಭಾರತದ ಅನೇಕ ರಾಜ್ಯಗಳಲ್ಲಿ ಹಲವಾರು ಬಾರಿ ಇದನ್ನು ಕೂಡ ಹೇರಲಾಗಿದೆ. ನೆನಪಿನಲ್ಲಿಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ, ಇದುವರೆಗೂ ಕೂಡ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಇದುವರೆಗೆ ಒಮ್ಮೆಯೂ ಕೂಡ ಹೇರಲಾಗಿಲ್ಲ. ಒಂದು ಸಾರಿಯೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ಇಷ್ಟು ಅಧಿಕಾರಗಳನ್ನು ರಾಷ್ಟ್ರಪತಿಗಳು ಒಟ್ಟಾರೆಯಾಗಿ ಚಲಾವಣೆ ಮಾಡ್ತಾರೆ. ಅದರಲ್ಲಿ ಭಾರತದ ರಾಷ್ಟ್ರಪತಿಗಳ ಹುದ್ದೆ ಬಹಳಷ್ಟು ಪ್ರಮುಖವಾದಂಥ ಹುದ್ದೆಯಾಗಿದ್ದು ನಾಮಮಾತ್ರ ಹುದ್ದೆಯಾಗಿರುತ್ತದೆ, ನಾಮಮಾತ್ರ ಅಧಿಕಾರವನ್ನು ಹೊಂದಿರುವಂಥದ್ದಾಗಿರ್ತದೆ. ನೈಜವಾಗಿ ಈ ಎಲ್ಲ ಅಧಿಕಾರಗಳನ್ನು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟವು ಚಲಾವಣೆಯನ್ನು ಮಾಡುತ್ತದೆ. ಅದಕ್ಕಾಗಿ ಭಾರತದಲ್ಲಿ ಭಾರತದ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು. ನೈಜ ಕಾರ್ಯಾಂಗವಾಗಿ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟವು ನೈಜ ಕಾರ್ಯಾಂಗೀಯ ಅಧಿಕಾರಗಳನ್ನು ಚಲಾವಣೆ ಮಾಡುತ್ತದೆ. ಇನ್ನು ರಾಷ್ಟ್ರಪತಿಗಳು ಸರ್ಕಾರಕ್ಕೆ ಸಲಹೆಯನ್ನು ನೀಡುವ, ಮಾಹಿತಿಯನ್ನು ಪಡೆಯುವ, ಸಂಸತ್ತಿಗೆ ಸಂದೇಶಗಳನ್ನು ಕಳಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ತಮ್ಮ ವಿವೇಚನೆಗೆ ತಕ್ಕಂತೆ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ವಿವೇಚನೆಯನ್ನು ಉಪಯೋಗಿಸಿ ಅಧಿಕಾರವನ್ನು ಚಲಾವಣೆಯನ್ನು ಕೂಡ ಮಾಡ್ತಾರೆ. ಪ್ರಧಾನಮಂತ್ರಿಗಳನ್ನು ಉದಾಹರಣೆಗೆ ಹೇಳಬೇಕು ಅಂದರೆ, ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ವಿಷಯದಲ್ಲಿ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಬಹುಮತ ಬರದೇ ಇದ್ದಂಥ ಸಂದರ್ಭದಲ್ಲಿ ಮತ್ತು ಲೋಕಸಭೆಯ ವಿಸರ್ಜನೆಯ ವೇಳೆಗೆ ಲೋಕಸಭೆಯ ಚುನಾವಣೆಗಳು ನಡೆದವು. ಆದರೆ ಯಾವುದೇ ಒಂದು ರಾಜಕೀಯ ಪಕ್ಷವೂ ಕೂಡ ಸ್ಪಷ್ಟವಾದಂಥ ಬಹುಮತವನ್ನು ಪಡೆಯಲಿಲ್ಲ, ನಿಚ್ಚಳವಾದಂಥ ಬಹುಮತವನ್ನು ಪಡೆಯಲಿಲ್ಲ. ಇಂಥ ಸಂದರ್ಭಗಳಲ್ಲಿ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವಂತೆ ಪ್ರಧಾನಮಂತ್ರಿಯು ಸಲಹೆ ನೀಡಿದಂಥ ಸಂದರ್ಭದಲ್ಲಿ, ಈ 2 ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ತಮ್ಮ ವಿವೇಚನೆಯನ್ನು ಬಳಕೆ ಮಾಡಿ ಅಧಿಕಾರವನ್ನು ಚಲಾವಣೆ ಮಾಡತಕ್ಕಂಥ ಒಂದು ಅವಕಾಶಗಳನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ. ಒಟ್ಟಾರೆಯಾಗಿ ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ಭಾರತದ ಕಾರ್ಯಾಂಗದ ಮಾಲೀಕರಾಗಿಯೂ ಭಾರತದ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿಯೂ ಭಾರತದ ಕಾರ್ಯಾಂಗದ ಸಮಸ್ತ ಕಾರ್ಯನಿರ್ವಹಣಾಧಿಕಾರಗಳೆಲ್ಲವುಗಳೂ ಕೂಡ ರಾಷ್ಟ್ರಪತಿಗಳಿಗೆಯೇ ಸೇರಿದ್ದು, ಆ ಅಧಿಕಾರಗಳನ್ನು ಚಲಾವಣೆ ಮಾಡುವ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಆ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ಸಚಿವ ಸಂಪುಟದ ಸಲಹೆಯ ಮೇರೆಗೆ ಆ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ಇನ್ನು ಇಷ್ಟು ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು ಆಯಿತು. ಮುಂದಿನ ತರಗತಿಯಲ್ಲಿ ಉಪರಾಷ್ಟ್ರಪತಿಗಳು, ಆ ಉಪರಾಷ್ಟ್ರಪತಿಗಳು ಯಾವ ರೀತಿ ಆಯ್ಕೆ ಆಗ್ತಾರೆ, ಅವರು ಯಾವ್ಯಾವ ಕೆಲಸಗಳನ್ನು ನಿರ್ವಹಿಸ್ತಾರೆ, ಯಾವ್ಯಾವ ಅಧಿಕಾರಗಳನ್ನು ಹೊಂದಿರ್ತಾರೆ ಎಂಬುದನ್ನು ನೋಡೋಣ.